ತಾಳಿಕೋಟಿ ಮುಸ್ಲಿಂ ಬ್ಯಾಂಕ್ ನಿವೃತ್ತ ನೌಕರರಿಗೆ ಬೀಳ್ಕೊಡುವ ಸಮಾರಂಭ. ತಾಳಿಕೋಟಿ ಪಟ್ಟಣದ ಮುಸ್ಲಿಂ ಸಮಾಜದ ಪ್ರತಿಷ್ಠಿತ ದಿ ಮುಸ್ಲಿಂ ಕೋ ಆಪರೇಟಿವ್ ಬ್ಯಾಂಕ್ನಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾದ ಎಎತ್ ಲಾಲಾಯತ ಹಾಗೂ ಸಿಪಾಯಿ ಕೆಂಬಾವಿ ಇವರನ್ನು ಬ್ಯಾಂಕಿನ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಶನಿವಾರ ಸಂಜೆ ಬ್ಯಾಂಕಿನ ಸಭಾಂಗಣದಲ್ಲಿ ನಡೆದ ಈ ಬೀಳ್ಕೊಡುವ ಸಮಾರಂಭದಲ್ಲಿ ಬ್ಯಾಂಕಿನ ನಿರ್ದೇಶಕ ಇಬ್ರಾಹಿಂ ಮನ್ಸೂರ್ ಮಾತನಾಡಿ, ನಮ್ಮ ಬ್ಯಾಂಕಿನ ಈ ಇಬ್ಬರು ನೌಕರರು ತಮ್ಮ ಸೇವೆಯ ಉದ್ದಕ್ಕೂ ಅತ್ಯಂತ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಆಡಳಿತ ಮಂಡಳಿ ಹಾಗೂ ಗ್ರಾಹಕರ ಪ್ರೀತಿ ವಿಶ್ವಾಸವನ್ನು ಗೆದ್ದಿದ್ದಾರೆ. ಬ್ಯಾಂಕಿನ ಅಭಿವೃದ್ಧಿಗೆ ಅವರ ಸೇವಾ ಕೊಡುಗೆ ಅಪಾರವಾಗಿದೆ. ಅದನ್ನು ನಾವು ಎಂದೂ ಮರೆಯಲು ಸಾಧ್ಯವಿಲ್ಲ. ಅವರ ವಿಶ್ರಾಂತ ಬದುಕು ನೆಮ್ಮದಿದಾಯಕವಾಗಿರಲಿ ಎಂದು ನಾವು ಹಾರೈಸುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಅಧ್ಯಕ್ಷ ಚಂದಾ ಹುಸೇನ ಖಾಂಜಾದೆ, ಉಪಾಧ್ಯಕ್ಷ ರಫೀಕ ಬೇಪಾರಿ, ನಿರ್ದೇಶಕರಾದ ದಾದಾಪೀರ ಚೌಧರಿ, ಮೆಹಬೂಬ್ ಕೆಂಬಾವಿ, ತನ್ವೀರ್ ಮನಗುಳಿ, ಸಿಕಂದರ ಬಾಷಾ ಡೋನಿ, ಫಯಾಜ್ ಉತ್ನಾಳ, ಮಹಮ್ಮದ್ ಶಫೀಕ್ ಇನಾಮದಾರ, ಮುನ್ನಾ ಅರ್ಜುನಗಿ, ಆದಮಸಾಬ ಅತ್ತಾರ, ಮಹಿಳಾ ನಿರ್ದೇಶಕಿಯರಾದ ಸಕೀನಾಬಿ ಲಾಹೋರಿ, ಮಾಜಾನಬಿ ಚನ್ನೂರ, ಸಮಾಜದ ಗಣ್ಯರು, ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಬ್ಯಾಂಕಿನ ಸಿಬ್ಬಂದಿಗಳು ಇದ್ದರು. जितने भी कोऑपरेटिव बैंक्स हैं, जो अर्बन कोऑपरेटिव बैंक हो या सेक्युलर बैंक हो या बहुत सारा क्षत्रिय समाज की बैंक हो या भगवान समाज की बैंक हो, सबको, और जो है हमारे इस मुस्लिम कोऑपरेटिव बैंक में जितने भी सिब्बंदी काम कर रहे हैं उनको मेरी जानिब से और हमारे इस बैंक के चेयरमैन और वाइस चेयरमैन तमाम डायरेक्टर के जानिब से आप सबका खैर मकदम करते हुए अस्सलाम वालेकुम रहमतुल्लाहि व बरकातहू।